ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮನಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ, ಈ ಚುನಾವಣೆ ಉಪಚುನಾವಣೆ ರಣಾಂಗಣ ಅಂತಿರೋ ರಣರಂಗ ಅಂತಿರೋ ಏನಂತಿರೋ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲೇ ಜೋರ್ದಾರಾಗಿ ಒಬ್ಬರನ್ನೊಬ್ಬರು ಅಟ್ಯಾಕ್ ಮಾಡೋ ಸಂದರ್ಭದಲ್ಲೇ ಮುಂದಿನ 2 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅನ್ನುವಂಥ ಮಾತನ್ನು ಈಗ ಜಿ ಪರಮೇಶ್ವರ್ ಅವರು ಆಡಿದ್ಯಾಕ ಅನ್ನುವಂಥ ಮಾತಿಗೆ ಕೇಳಿಬರ್ಲಿಕ್ಕತ್ತದ. ಯಾಕಂದ್ರೆ ಅಷ್ಟಾಗ ನಿಲ್ಲುವುದಿಲ್ಲ. ಅವರು ಇನ್ನು ಮುಂದುವರೆದ DCM DK ಶಿವಕುಮಾರ್ KPCC ಅಧ್ಯಕ್ಷರು, ನಮ್ಮ ನಾಯಕರಾದವರಿಗೆ ಯಾವ ಸಮಸ್ಯೆಯೂ ಇಲ್ಲ, ಎಲ್ಲ ಶಾಸಕರು CM ಆಗಲು ಅರ್ಹರು ಎಂದು ಮುಖ್ಯಮಂತ್ರಿಯವರು ಅಧಿವೇಶನದಲ್ಲಿ ಹೇಳಿದ್ದಾರಲ್ಲವೇ. ಅದರಲ್ಲಿ ನಾನು ಇನ್ನೊಬ್ಬನು ಅರ್ಹರೆಂಬ ಪ್ರಶ್ನೆಯೇ ಬರುವುದಿಲ್ಲ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇದು ಚರ್ಚೆ ಬೇಕಾಗಿತ್ತ ಅಂತ ಜಿ ಪರಮೇಶ್ವರ್ ಅವರು ಯಾಕೆ ಮಾತಾಡಿದರು? ಈಗಾಗಲೇ ಒಮ್ಮೆ ನಮ್ಮ ಸಿದ್ದರಾಮಯ್ಯರು ಮಾತಾಡಿದ್ರು, ಏನಾದರೂ ಅವಶ್ಯಕತೆ ಇಲ್ಲ, ಈಗ ಇದ್ದಾರೆ ಅವರು, 5 ವರ್ಷಕ್ಕೆ ಇದ್ದಾರೆ ಅವರು ಅಂಥೇಳಿ ಈಗಾಗಲೇ ಗೊತ್ತಿದ್ದ ವಿಷಯನ ಅಂಡರ್ಸ್ಟುಡ್ ಅನ್ನುವಂಥ ವಿಷಯವನ್ನು ನಾದ್ರೆ ಮತ್ತೆ ಮೇಲಂತ ನಮ್ಮಲ್ಲೇ ಕ್ಯಾರ ಹಾಕೋದು ಅಂತ ಹೇಳ್ತಾರೆ. ಅದು ಹಾಕೋದ್ರಿಂದ ನಮ್ಮ ಪತ್ರಿಕಾ ರಂಗದವ್ರಿಗೆ ಪಾಪ ಉದ್ಯೋಗ ಇಲ್ಲ, ಮಾತಾಡೋದು ಶುರು ಮಾಡಿಬಿಡ್ತಾರೆ, ಚರ್ಚೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಮುಂದಿನ 2 ವರ್ಷವೂ ಈ ಮುಖ್ಯಮಂತ್ರಿ ಕುರ್ಚಿ ಸಲುವಾಗಿ ಕದನವನ್ನು ಮುಂದುವರಿಸಿದ್ರೆ ನಿಶ್ಚಿತವಾಗಿಯೂ 2027 BJPಗೆ ಹಾಯ್ದೆ ಮಾಡಿಕೊಟ್ಟಂಗೆ ಅನ್ನೋದ್ರೆ 2 ಮಾತಿಲ್ಲಿದ್ರಾಗ ಹೇಗಿದೆ ಮೇಲೆ ಎತ್ತುವಂಥದ್ದು. ಮುಖ್ಯವಾಗಿ ಇವತ್ತು ಆಗಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಈ ಗ್ಯಾರಂಟಿ ಕೊಡ್ತಾ ಇದ್ದೀರಿ, ಇದ್ರ ಬಿಟ್ಟು ಇನ್ನೂ ಏನು ಮಾಡಬೇಕಪ್ಪ, ಜನಕ್ಕೆ ಏನು ಕೊಡಬೇಕು, ನಮ್ಮ ಜನಕ್ಕೆ ಉದ್ಯೋಗ ಸಿಗಬೇಕಾದ್ರೆ ಏನು ಮಾಡಬೇಕು, ಇಂಥ ಚಿಂತನೆ ಇಲ್ಲಲ್ಲ ನಿಮ್ಮಲ್ಲ ಅನ್ನೋದು ಇವತ್ತು ನೋವಿನ ವಿಷಯ. ಯಾಕಪ್ಪ ಅಂತಂದ್ರೆ ಇವತ್ತು ಉದ್ಯೋಗಗಳೇ ಇಲ್ಲ. ಈಗ 2.5 ಲಕ್ಷ ತುಂಬ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅತಿ ಕಡಿಮೆ ಅವು. 7-7.5 ಲಕ್ಷ ಇವತ್ತು ಹುಡುಗರು ಕರೆತ ನಿರುದ್ಯೋಗಿ ಆಗಿದ್ದಾರೆ ಅನ್ನೋದು ರಿಪೋರ್ಟ್, ನಮ್ಮ ಏನಪ್ಪ ದೇಶಪಾಂಡೆ ಅವ್ರ ರಿಪೋರ್ಟ್. ಅದು ಆ ರಿಪೋರ್ಟ್ ಪ್ರಕಾರ ಆದರೆ 7 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ಬೇಕು ನೀವು. ಅದಿಲ್ಲ, ಇದ್ದು 2 ಲಕ್ಷ 2.5 ಲಕ್ಷ ಜನಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ 50,000 ಮಂದಿ ಕೊಡ್ಲತ್ತನ ಅಂತ ಹೇಳ್ತಾ ಇದ್ದೀರಿ, ಕರಿತಾನಂತ ಹೇಳ್ತಾ ಇದ್ರಿ, ಕರೆದ ತುಂಬಿಕೊಂಡು ಅಪರಕ್ರಿಯೆ ಮುಗಿಬೇಕಾದ್ರಾಗ 2 ವರ್ಷ ಹೋಗಿಬಿಡ್ತದೆ. ಅಂದರೆ ಮತ್ತೆ ಮೇಲೇನು 2 ಲಕ್ಷ ಅಲ್ಲೇ ಇರುವ ನಾವು ಮತ್ತೆ ಹುಡುಗರು ಬಂದು ಸೇರೋರು ಅದ್ರಾಗ. ಇಂಥ ಸಮಸ್ಯೆ ನಮ್ಮ ನಾಡಿಗೆ ಕಾಡೋ ಮುಂದೆ ಈ ಮುಂದಿನ 2 ವರ್ಷ ಸಿದ್ದರಾಮಯ್ಯ, ಮುಂದಿನ 2 ವರ್ಷ DCM, ಇವ್ರು CM ಆಗವರ, ಇದೆಲ್ಲ ಚರ್ಚೆ. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಹಿಂದೆ ಬಂದ ಎಲ್ಲ ರಾಜಕೀಯ ಪಕ್ಷಗಳು ಇದು ಒಂದಪ್ಪ ಅನ್ನುವಂಥ ಪ್ರಸಂಗ ಬರ್ತದೆ. ಅದರಿಂದ ಮುಖ್ಯವಾಗಿ ಇವರಿಗೆಲ್ಲ ಉದ್ಯೋಗ ಕೊಡಿಸುವಂಥದ್ದು ಅದು ಭಾಳ ಮಹತ್ವದಿದೆ. ಅದರಲ್ಲಿ ನಮ್ಮ KN ರಾಜನರಂತಿ ಮೇಲ್ಮೇಲವರು ಈ CM ಬಗ್ಗೆ, CM ಹುದ್ದೆ ಬಗ್ಗೆ ಮಾತಾಡೋದ್ರಲ್ಲಿ ಭಾಳ ಮುಂದವರು. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಬದಲಾವಣೆ ಇಲ್ಲವೇ ಸಚಿವ ಸಂಪುಟ ವಿಸ್ತರಣೆ ಮೇ 4 ನಂತರ ನಿರ್ಧಾರವಾಗಲಿದೆ. ಒಂದು ಅವ್ರು ಬದಲಾವಣೆ ಆಗಬೇಕು, ಯಾರು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಸ್ಥಾನದಿಂದ, ಇಲ್ಲ ಈ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕು ಅನ್ನುವಂಥ ಮಾತನ್ನು ಮಾತಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಉದ್ಯೋಗ ಕಳ್ಕೊಂಡಿದ್ದಾರೆ, ಮಂತ್ರಿಗಿರಿನ ಕಳ್ಕೊಂಡಿದ್ದಾರೆ, ತಾವು ತಪ್ಪು ಮಾಡಿದ್ದದು, ಅದು ಅನ್ನೋ ಅವಶ್ಯಕತೆ ಇರಲಿಲ್ಲ. ಅದು ಮಾತಾಡಿಬಿಟ್ರು ಹೋತು. ಈಗ ಅವ್ರಿಗೆ ಮತ್ತೆ ಮಂತ್ರಿ ಆಗ್ಬೇಕಾಗ್ಯದ, ಅದನ್ನು ಮತ್ತೆ ಈಗ ಮಾತಾಡ್ತಾ ಇದ್ದಾರೆ. ಇವು ಮಾತಾಡೋ ಅವಶ್ಯಕತೆ ಇಲ್ಲಲ್ಲ, ಹೈಕಮಾಂಡ್ ಬಿಟ್ಟಿದ್ದೀರಲ್ಲ ನೀವು, ಅದು ಮಾತಾಡೋದು ಯಾಕೆ ಅಂತ ನಾ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಇವೆಲ್ಲ ಮಾಡೋದ್ರಿಂದಾಗೆ ಪಾರ್ಟಿಗೆ ಹೊಡೆದು ಬೀಳ್ತದೆ. ಎದುರಾಗಿಗಳು ಬರಿಷ್ಠರಿದ್ದಾರೆ, ಮತ್ತು ಅವರು ಅದನ್ನು ಮಾಡುವಂಥವ್ರು ಏನಿಲ್ಲ. ಅದರಲ್ಲೂ ಬೇರೆ ಏನು ಮಾಡ್ತಾರಪ್ಪ, ಸಪ್ರೇಟ್ ಆದಂಥ ಒಂದು ಅರ್ಥವ್ಯವಸ್ಥೆ ಮಾಡ್ತಾರೆ, ಅವರಲ್ಲೂ ಇಲ್ಲ. ಸ್ವದೇಶಿ ಮೂಮೆಂಟದ ಬಗ್ಗೆ ಏನಿಲ್ಲ, ಗ್ರಾಮ ರಾಜ್ಯದ ಬಗ್ಗೆ ಏನಿಲ್ಲ, ಉದ್ಯೋಗ ಸೃಷ್ಟಿ ಅದ್ರಾಗ ಆಗ್ತದಪ್ಪ ಅನ್ನೋದ್ರ ಬಗ್ಗೆ ಚರ್ಚೆ ಇಲ್ಲ, ಮಾತಾಡ್ತಾ ಇಲ್ಲ. BJPಗರು ಅಷ್ಟೇ, ಕಾಂಗ್ರೆಸ್ಸಿಗರು ಅಷ್ಟೇ. ಸುಮಾರು ಅದ್ರಲ್ಲಿ ಗ್ಯಾರಂಟಿ ನಮ್ಮ ಮುಂದೆ ಒಂದಿಷ್ಟು ಈ ಜನ ಹಸದ ಹೊಟ್ಟೆ ಮುಂದೆ ಒಂದಿಷ್ಟು ಏನೋ ಅನ್ನ ಇಟ್ಟುಬಿಡುವಂಥ ಕೆಲಸ, ಅದು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ, ಎಷ್ಟು ಡೆವಲಪ್ ಆಗ್ತದೆ ಅನ್ನೋದು ಇವತ್ತು ಅದು ಚರ್ಚಾಸ್ಪದ ವಿಷಯ ಇದೆ. ಎಲ್ಲ ಖಜಾನೆ ಖಾಲಿ ಇದೆ. ಈಗ ಸಾಲ 8 ಲಕ್ಷ ಮೇಲ್ಪಟ್ಟಾಗ್ಯದ, 8 ಲಕ್ಷ ಕೋಟಿಗಳ ಮೇಲೆ ಹೋಗಿಬಿಟ್ಟದ ಅನ್ನುವಂಥ ಮಾತುಗಳನ್ನ ಕೇಳ್ತಾ ಇದ್ರೆ, ಸಾಲ ಮಾಡಿ ತುಪ್ಪ ಸುಖದ ಇರೋಣ ಅನ್ನೋಂಥ ಮಾತಾಗ್ತದೆ ವಿನ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳು ಇಲ್ಲಿಲ್ಲ. ಅದ್ರ ಬದಲಾಗಿ ಬರೀ ಎದ್ದ ತಕ್ಷಣ ಮುಖ್ಯಮಂತ್ರಿ ನಾನು ನೀನು ಕುರ್ಚಿ ಕದನ ಸ್ಟಾರ್ಟ್. ಇದನ್ನು ಹಿಡ್ಕೊಂಡು BJPಗರು ಪಾಪ ಅವರು ತಪ್ಪೇನಲ್ಲ, ಚಲೋ ಶಕ್ತಿ ವಿಷಯ. ನಮಗೂ 2022 ಮಾತಾಡೋಕೆ ಜನನೂ ಅಷ್ಟರೊಳಗೆ ಮರೆತು ಬಿಡ್ತಾರೆ. ನಮ್ಮ ಜನ ಸ್ವಭಾವವನ್ನು ನಮಗೆ ಗೊತ್ತಿರಬೇಕಿಲ್ಲ. ಏನಪ್ಪ ಅಂದರೆ ಆದಷ್ಟು ಕೆಟ್ಟದ್ದನ್ನಾಗಲಿ ಒಳ್ಳೆಯದನ್ನಾಗಲಿ ಮರೆತು ಬಿಡುವಂಥ ಸ್ವಭಾವ ಭಾಳ ಅದ. ಹೀಗಾಗಿ ಗ್ಯಾರಂಟಿಯಿಂದ ಆದಂಥ ಲಾಭಗಳ ಬಗ್ಗೆ ಮಾತಾಡೋದು ಕಡಿಮೆ, ಕೊನೆಗೆ ಗ್ಯಾರಂಟಿ ನಮಗೆ ಭಾರಪ ಅನ್ನುವಂಥ ಪರಿಸ್ಥಿತಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳಾಗಿದ್ದಾವೆ. ಅದಕ್ಕಾಗಿ ಇವತ್ತು ಜಿ ಪರಮೇಶ್ವರ್ ಅವರು ಇಂಥ ಚರ್ಚೆಯನ್ನು ಹುಟ್ಟು ಹಾಕೋದ್ರಲ್ಲಿ ಏನು ಅರ್ಥದ, KN ರಾಜಣ್ಣವ್ರಿಗೆ ಸಹ ಇದು ಕೇಳಬೇಕಾಗಿದ್ದು. ಹುಟ್ಟು ಮಾಡೋಕ್ಕಿಂತಲೂ ಇದು ಹುಟ್ಟು ಹಾಕೋಕ್ಕಿಂತಲೂ ಮುಖ್ಯವಾಗಿ ಮಾಡಬೇಕಾಗಿದ್ದು ಉದ್ಯೋಗ ಸೃಷ್ಟಿ.
ಮತ್ತು ಎಲ್ಲರಿಗೂ ಶಿಕ್ಷಣ ಮತ್ತು ಎಲ್ಲರಿಗೂ ಆರೋಗ್ಯ. ಇದರ ಬದಲಾಗಿ ಏನು ಚಿಂತನೆ ಮಾಡಿದಿರಿ ಇಲ್ಲಿವರೆಗೆ? ಎಲ್ಲ ಗ್ಯಾರಂಟಿ ಸ್ಕೀಮ್ ಮಾಡಿದಿರಿ, ಅಡ್ಡಿ ಇಲ್ಲ 60,000 ಕೋಟಿ ರೂಪಾಯಿ ಮಾಡಿದಿರಿ. ಬಟ್ ಅದೇ ರೀತಿಯಾಗಿ ಶಿಕ್ಷಣಕ್ಕೆ ಫ್ರೀಯಾಗಿ ಎಲ್ಲ ಮಕ್ಕಳಿಗೂ ಹೈಯರ್ ಎಜುಕೇಷನ್, ಅದರಲ್ಲೂ ಪ್ರೊಫೆಷನಲ್ ಎಜುಕೇಷನ್ಗಳು ಫ್ರೀಯಾಗಿ ಸಿಗುವಂಥದ್ದು ಯಾವಾಗ ಆಗೋದು? ಯಾಕಂದ್ರೆ ಪ್ರೊಫೆಷನಲ್ ಕೋರ್ಸ್ ಕಲಿಬೇಕಾದ್ರೆ 50 ಲಕ್ಷ ದುಡ್ಡು ಹಾಕಬೇಕು. ಲಕ್ಷ ದುಡ್ಡು ಹಾಕುವ ಶಕ್ತಿ ಯಾವ ತಂದೆ ತಾಯಿಗಳು ಇಲ್ಲ. ಬಡವರು 90% ಜನ ಇದ್ದಾರೆ ದೇಶದಲ್ಲಿ ಬಡವರು, ಅವ್ರಿಗೆ ಹೈಯರ್ ಎಜುಕೇಷನ್ ದುಡ್ಡು ಕೊಟ್ಟು ಕಲಿಸೋ ಶಕ್ತಿ ಇಲ್ಲ. ಅಂದಾಗ ಅವ್ರ ಮಕ್ಕಳು ಏನು ಮಾಡೋದ್ರಿ? ಈ ಒಂದು 10% ಜನರು ಯಾವಾಗಲೂ ಸದಾ ಆರ್ಥಿಕ ಗುಲಾಮರಾಗಿ ಹೋಗುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿದ್ದು ಈ ಕಾರಣಕ್ಕಾಗೇನ. ಯಾವ ಕಾಲದಲ್ಲೂ ನೆಹರೂಜಿ ಕಾಲ ಆಗಿರ್ಬೋದು, ನಂತರ ಬಂತವ್ರ ಕಾಲ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಜನತಾ ಪಕ್ಷದ ಕಾಲ ಆಗಿರ್ಬೋದು, ಮೊರಾರ್ಜಿ ದೇಸಾಯಿದಾಯಿತು, ಚರಣ್ ಸಿಂಗ್ರದ್ದಾಯಿತು, ಮತ್ತೇನೋ ಆಯಿತು, ನಂತರ ಬಂದು ರಾಜೀವ್ ಗಾಂಧಿ ಅವ್ರದ್ದಾಯಿತು, VP ಸಿಂಗ್ ಅವ್ರದ್ದಾಯಿತು, ಚಂದ್ರಶೇಖರ್ ಅವ್ರದ್ದಾಯಿತು, ಇವೆಲ್ಲ ವಾಜಪೇಯಿ ಅವ್ರದ್ದಾಯಿತು, ಮನಮೋಹನ್ ಸಿಂಗ್ ಅವ್ರದ್ದಾಯಿತು, ಅದಕ್ಕೆ ಪೂರ್ವದಲ್ಲೇ ನರಸಿಂಹ ನಮ್ಮ PV ನರಸಿಂಹರಾಯರದಾಯಿತು, ಇವೆಲ್ಲನೂ ಆಳಿದ್ರು ನಮ್ಮಲ್ಲೇ. ಆದರೆ ಇವರು ಯಾರೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ ಅನ್ನೋದು ಅತಿ ನೋವಿಂದ ಹೇಳಬೇಕಾಗಿ. ಸರ್ ಆಗ್ತದೆ, ಆ ಮತ್ತು ಬೇರೆ ವರ್ಷ ಎಷ್ಟು ಖಾಲಿ ಆಗ್ತಾವೆ UPSC ಒಳಗೆ, ಅಲ್ಲಿಗೆ ಉದ್ಯೋಗ ಖಾಲಿ ಹಾಕಿ ಅವ್ರು ತುಂಬ್ಕೊಳ್ದತ್ತ. ಆದರೆ ಅತಿ ಹೆಚ್ಚು ಎಲ್ಲರಿಗೂ ಉದ್ಯೋಗ ಸಿಗುವಂಥ ಕೆಲಸಗಳು ಇಲ್ಲಿವರೆಗೆ ಯಾವ ಸರ್ಕಾರದಿಂದಲೂ ಆಗಿಲ್ಲ. ಅದನ್ನು ಈ ಸಲ ಆ ದಿಶೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಮುಂದೆ 2 ವರ್ಷ ಉಪಯೋಗ ಮಾಡಿಕೊಂಡ್ರೆ ಹೆಚ್ಚು ಹೋಗಿ ಆಗ್ತದೆ. ಇಲ್ಲಾಂದ್ರೆ 2020 ಇವರು ಗೋತಾ ಹೊಡೆಯೋದು ಗ್ಯಾರಂಟಿ ಅಂತೇಳಿ ಅವ್ರ ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಏನು ಗ್ಯಾರಂಟಿ ಒಂದು ನಡೀತಿದ್ರಪ್ಪ ಮನೆ 5 ಕಿಲೋ ಅಕ್ಕಿ ಕೊಟ್ಟರ ಬಗ್ಗೆ ಇರ್ತೇನೋ, ಮತ್ತಿನ ಕೊಟ್ಟರ ಬಗ್ಗೆ ಇರ್ತೇನೋ ಅನ್ನುವಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಹೇಳುವ ನಾವೇನು ತಪ್ಪಂತಲ್ಲ. ಆದ್ರೆ ಇವತ್ತು ಸರ್ಕಾರ ಇದ್ದು ಅದು ಹೇಳ್ದಂಗೆ ಹುಡುಕಬೇಕಾಗ್ತದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ದಾರಿಯನ್ನು ಹುಡುಕಬೇಕಾಗಿದೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಚರ್ಚೆ ಮಾಡಬೇಕು. ಇದನ್ನೆಲ್ಲ ಬಿಟ್ಟು ಮುಖ್ಯಮಂತ್ರಿ ನೀನೋ ನಾನು ಎದ್ದ ತಕ್ಷಣ ಅದು ಚರ್ಚೆ. ಮತ್ತು ನಮ್ಮ ಮೀಡಿಯಾದವ್ರಿಗೂ ಇದನ್ನು ಮಾಡಿಸ್ಬೇಕಪ್ಪ ಜವಾಬ್ದಾರಿಯಾಗೂ ಇಲ್ಲ. ಇಂಥ ವಿಚಾರದಪ್ಪ ಮಾಡಿರಿ ಅಂತ ಹೇಳುವಂಥವ್ರು ಇಲ್ಲ. ಅವರು ಚರ್ಚೆ ಅದನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಎದ್ದ ತಕ್ಷಣ ಸಿದ್ದರಾಮಯ್ಯರು ಇಲ್ಲಿ ಹೋದರು, DKC ಅವರು ಹೈಕಮಾಂಡಕ್ಕೆ ಹೋದರು, ಹೈಕಮಾಂಡಕ್ಕೆ ಕೂತರು, ಮಾತಾಡಿದ್ರು. ಅವರು ಒಂದು ಹೆಜ್ಜೆಕ್ಕಿಂತ ಹೆಜ್ಜೆ ಇಟ್ಟರು ಸಹಿತ ಸುದ್ದಿ ಮಾಡಿ ತಮ್ಮ ವ್ಯೂಸ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋದು, TRP ಹೆಚ್ಚು ಮಾಡ್ಕೊಳ್ಳೋದು ಮಾಡ್ತಾರೆ. ನಿಜವಾಗಿಯೂ ಇದು ಸಮಸ್ಯೆ ಏನಪ್ಪ, ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಅದಿಲ್ಲ ಮಾತ್ರ. ಅದಕ್ಕಾಗಿ ಈ ಮುಂದಿನ 2 ವರ್ಷ CM ಸಿದ್ದರಾಮಯ್ಯರ ಅಂತ ಅನ್ನೋಕ್ಕಿಂತಲೂ ಈ ರಾಜ್ಯ ಮರಳವರ ಅಧಿಕಾರ ಬರಬೇಕಾಗಿದ್ರೆ ಎಲ್ಲರಿಗೂ ಶಿಕ್ಷಣ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋದು ಯಾವಾಗ ಅನ್ನೋದ್ರ ಬಗ್ಗೆ ಕುರಿತು ಚಿಂತನೆ ಆಗಬೇಕು, ಮಂಥನ ಆಗಬೇಕು, ಕಾರ್ಯರೂಪ ಬರುವಂಥವು ಆಗಬೇಕು. ಇಲ್ಲಾಂದ್ರೆ ಇವು ಆಗಲಿಲ್ಲಪ್ಪ ಅಂತಂದ್ರೆ ನಾವು ಇಂಪ್ರೂವ್ಮೆಂಟ್ ಆಗೋದಾಗಲಿ, ಬೆಳವಣಿಗೆ ಆಗೋದಾಗಲಿ, ಬೆಳೆಯೋದಾಗಲಿ ಎಲ್ಲನೂ ಕನಸಿನ ಮಾತುಗಳಾಗ್ತಾವೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ ಈ ಹಿಂದೆ ಮೊನ್ನೆ ಬಂದಿದ್ದು ರೈತ ಸಂಘ ಸಲುವಾಗಿ ನಾವು ಮಾತು ಬಂದಾಗ ಹೇಳಿದ್ದೆ. ಅದನ್ನು ನಾವು ಎಷ್ಟೋ ಪ್ರಯತ್ನ ಮಾಡಿದ್ರು ರೈತ ಮಾರ್ಕೆಟ್ ಕೊಡಿಕೊಡೋದಿಲ್ಲಪ್ಪ ಇವರು, ನೀವೇ ಸಂಘಟಿತರಾಗಬೇಕು, ನೀವು ಮಾಡಬೇಕು. ಹಂಗೆ ಇಲ್ಲಿ ವಿದ್ಯಾರ್ಥಿಗಳು ಸಂಘಟಿತರಾಗಬೇಕು, ಸಂಘಟಿತರಾಗಿ ತಮ್ಮ ನೌಕರಿಗಳಂತ ಹುಡುಕುವಂಥ ಒಂದು ವ್ಯವಸ್ಥೆ ಪ್ರಯತ್ನ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಇದೇ ರೀತಿಯಾಗಿ ಬರೀ ನಾವು ಎದ್ದ ತಕ್ಷಣ ಮುಖ್ಯಮಂತ್ರಿ ಇಳದ ಹೋದ ಬಂದ ಮಾಡಿದ ಅಂತೇಳಿ ಅದರಿಂದಾಗಿ ಯಾರಿಗೂ ದುಡ್ಡು ಲಾಭ ಆಗ್ತದೆ, ಯಾರಿಗೂ ಏನೂ ಆಗ್ತದೆ, ಅಧಿಕಾರ ಲಾಭ ಆಗ್ತದೆ ವಿನ ಜನಸಾಮಾನ್ಯರಿಗೆ ಏನು ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟದ. ಸಿದ್ದರಾಮಯ್ಯ ಮುಂದೆ 2 ವರ್ಷ ಇದ್ರೆ ಆಯಿತು. ಈಗೇನು DK ಶಿವಕುಮಾರ್ ಬಂದ್ರೆ ನಂದು ನೋಡೋದಿಲ್ಲ ಅವ್ರು ಇದ್ದಾರೆ ಇಲ್ಲೇ. ಅವರು ಇದನ್ನ ಮಾಡೋರು, ಸಾಲ ತರೋರು ಮತ್ತು ತುಪ್ಪ ತಿನ್ನಪ್ಪ, ಸಾಲ ತಿನ್ನು ತುಪ್ಪ ತಿನ್ನೋ ವಿಷಯ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಇವರಿಬ್ಬರಿಂದ ಇಡೀ ವ್ಯವಸ್ಥೆಯನ್ನು ಬದಲು ಮಾಡೋ ಶಕ್ತಿ ಸಿದ್ದರಾಮಯ್ಯವ್ರನ್ನಿಲ್ಲ, ನಮ್ಮ DK ಶಿವಕುಮಾರ್ ಅವರೂ ಇಲ್ಲ. ಇದ್ದುದನ್ನು ನಡೆಸ್ಕೊಂಡು ಹೋಗ್ತಾರೆ. ಮತ್ತೆಲ್ಲ ಸಾಲ ಆಗ್ಬೋದು, ಇಷ್ಟವಿನ ಮತ್ತೇನಿಲ್ಲ ಅಂತನ್ನುವಂಥ ಮಾತನ್ನು ನೆನಪಿಸ್ಕೊಳ್ತಾ ಈಗ CM ಕುರ್ಚಿಯ ಬಗ್ಗೆ ಚರ್ಚೆ ಮಾಡೋಕ್ಕಿಂತಲೂ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ವಿಷಯವನ್ನು ಆಯ್ದುಕೊಂಡು ಆ ದಿಶೆಯಲ್ಲೇ ಚರ್ಚೆ ಮಾಡಿದರೆ, ಆ ದಿಶೆ ನಿರ್ಧಾರ ತೊಗೊಂಡ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಇನ್ನಷ್ಟು ಜನ ಬದುಕ್ಬೋದು. ಇಲ್ಲಾಂದ್ರೆ ಹಿಂಗೆ ಹೋಗುವಂಥ ಪ್ರಸಂಗ ಬರ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.